ಈ ಹಿಂದಿನ ತರಗತಿಗಳಲ್ಲಿ ನೀವು ಯಾವ್ಯಾವ ಕನ್ನಡ ಸಾಹಿತ್ಯ ಪ್ರಕಾರಗಳನ್ನು ಅಭ್ಯಾಸ ಮಾಡಿದ್ದೀರಾ? ಯಾವ್ಯಾವ ಸಾಹಿತ್ಯ ಪ್ರಕಾರಗಳು? ಮಹಾಕಾವ್ಯ, ಮಹಾಕಾವ್ಯ, ಪ್ರವಾಸ ಕಥನ, ಸಣ್ಣ ಕಥೆಗಳು, ಪ್ರಬಂಧಗಳು. ಅಂದ್ರೆ ನಾವೀಗ ಕನ್ನಡ ಸಾಹಿತ್ಯ ಅಂತ ಬಂದ್ರೆ ಅದರಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ಬರುತ್ತೆ. ಅದರಲ್ಲಿ ನಾವು ನವ್ಯ ಸಾಹಿತ್ಯ, ನವೋದಯ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಹಾಗೆ ದಲಿತ ಸಾಹಿತ್ಯ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿದೆ. ಅದೇ ರೀತಿಯಲ್ಲಿ ಮತ್ತೊಂದು ಸಾಹಿತ್ಯ ಪ್ರಕಾರ ಅಂದ್ರೆ ಅದನ್ನ ಜಾನಪದ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಏನು ಹಾಗಾದ್ರೆ ಈ ಜಾನಪದ ಸಾಹಿತ್ಯ ಅಂದ್ರೆ ಏನು? ಹಾಗಾದ್ರೆ ಈ ಜಾನಪದ ಸಾಹಿತ್ಯವನ್ನ ಯಾರೋ ಒಬ್ರು ಲಿಖಿತ ರೂಪದಲ್ಲಿ ನಮಗೆ ಬರವಣಿಗೆ ರೂಪದಲ್ಲಿ ಕೊಟ್ಟಿರೋಂಥದ್ದ? ಇಲ್ಲ. ಏನು ಜಾನಪದ ಸಾಹಿತ್ಯ ಅಂದ್ರೆ ಅದು ಮೌಖಿಕವಾಗಿ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಆಡು ಭಾಷೆಯಲ್ಲಿ ಬೆಳ್ಕೊಂಡು ಬಂದಿರೋ ಸಾಹಿತ್ಯವನ್ನೇ ನಾವು ಏನಂತ ಕರಿತೀವಿ? ಜಾನಪದ ಸಾಹಿತ್ಯ ಅಂತ ಕರಿತೀವಿ. ಹಾಗಾದ್ರೆ ಜಾನಪದ ಸಾಹಿತ್ಯದಲ್ಲಿ ಒಳಗೊಂಡಿರುವಂತಹ ಭಾಗಗಳು ಯಾವ್ಯಾವ್ದಿರ್ಬೋದು? ಈಗ ಗಾದೆಗಳು, ಮತ್ತೆ ಲಾವಣಿಗಳು, ಹಾಗೆ ಒಗಟುಗಳು, ನುಡಿಗಟ್ಟುಗಳು, ಇದೆಲ್ಲ ಯಾವುದ್ರಲ್ಲಿ ಬರುವಂಥದ್ದು? ಜಾನಪದ ಸಾಹಿತ್ಯದಲ್ಲಿ ಬರುವಂಥದ್ದು. ಅಂದ್ರೆ ಈಗ ನಾವಿಲ್ಲಿ ಈ ದಿನ ನಾವು ಒಂದು ಬೇರೆ ರೀತಿಯ ಸಾಹಿತ್ಯ ಪ್ರಕಾರವನ್ನ ಅಭ್ಯಾಸ ಮಾಡೋಣ. ಅದರಲ್ಲಿ ವೀರಗೀತೆಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ವೀರಗೀತೆಗಳು ಅಂತ. ಏನು ವೀರಗೀತೆಗಳು ಅಂದ್ರೆ ಏನಿರ್ಬೋದಾದ್ರೆ? ಏನು ವೀರಗೀತೆಗಳು ಅಂದ್ರೆ? ಅಂದ್ರೆ ಯಾವುದೇ ಒಂದು ಅಂದ್ರೆ ಹಿಂದಿನ ಕಾಲದಲ್ಲಿ ಸುಮಾರು ಹೋರಾಟಗಳು ನಡೀತಾ ಇತ್ತು. ಆ ಹೋರಾಟದ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಏನ್ ಮಾಡಿದ್ದಾರೆ? ದೇಶಕ್ಕೋಸ್ಕರ, ನಾಡಿಗೋಸ್ಕರ ತಮ್ಮ ತನು, ಮನ, ಧನಗಳನ್ನೆಲ್ಲ ತ್ಯಾಗ ಮಾಡಿದ್ದಾರೆ. ಅಂದ್ರೆ ಹೋರಾಟದ ಅಂದ್ರೆ ತುಂಬಾ ಧೈರ್ಯವಾಗಿ ಸಾಹಸ ರೂಪದಲ್ಲಿ ಹೋರಾಟ ಮಾಡಿರೋದನ್ನ ನಾವು ಕಾಣ್ತೀವಿ. ಹಾಗಾಗಿ ಅವರ ಧೈರ್ಯ ಸಾಹಸವನ್ನ ಒಂದು ಕಥೆಯ ರೂಪದಲ್ಲಿ ವರ್ಣನೆ ಮಾಡಿರುವಂತಹ ಗೀತೆಗಳನ್ನೇ ನಾವೇನಂತ ಕರೆಯುವಂಥದ್ದು? ವೀರಗೀತೆಗಳು ಅಂತ ಕರಿತೀವಿ. ಈ ವೀರಗೀತೆಗಳಿಗೆ ಇರೋ ಮತ್ತೊಂದು ಹೆಸರು ಲಾವಣಿಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಹಿಂದೆ ನೀವು ಸುಮಾರು ಸಾಹಿತ್ಯ ಪ್ರಕಾರ ತಿಳ್ಕೊಂಡಿದ್ದೀರಾ. ಪ್ರವಾಸ ಕಥನಗಳನ್ನು ಓದಿದ್ದೀರಾ, ಅದೇ ರೀತಿ ನಾಟಕವನ್ನ ನೋಡಿದ್ದೀರಾ, ಭಾವಗೀತೆಗಳನ್ನ ಕಲ್ತಿದ್ದೀರಾ. ಹೀಗೆ ಬೇರೆ ಬೇರೆ ಪ್ರಕಾರಗಳಿದೆ. ಅದರಲ್ಲಿ ಜನಪದ ಸಾಹಿತ್ಯದಲ್ಲಿ ಬರುವಂತಹ ಒಂದು ಪ್ರಕಾರ ಯಾವುದು? ಲಾವಣಿಗಳು ಅಂತ ಹೇಳಿ ಕರಿತೀವಿ. ಇದನ್ನೇ ನಾವೇನಂತೀವಿ? ವೀರ ಗೀತೆಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದೊಂದು ಜನಪದ ಸಾಹಿತ್ಯ ಆಗಿರೋದ್ರಿಂದ ಅಂದ್ರೆ ಏನು ಈ ಜನಪದ ಸಾಹಿತ್ಯ ಅಂದ್ರೆ ನಾವು ಈಗ ಏನು ಈಗಿನ ಪ್ರಸ್ತುತ ದಿನಗಳಲ್ಲಿ ನಾವು ಮನೋರಂಜನೆಗೋಸ್ಕರ ನಾವು ಟಿವಿ ಮಾಧ್ಯಮಗಳನ್ನ ನೋಡ್ತೀವಿ, ಮೊಬೈಲ್ ಫೋನ್ಗಳನ್ನ ಬಳಕೆ ಮಾಡ್ತೀವಿ. ಇದ್ರ ಮೂಲಕ ಸ್ವಲ್ಪನಾರು ನಾವೇನ್ ಮಾಡ್ತೀವಿ? ಎಂಟರ್ಟೈನ್ಮೆಂಟ್ ತಗೊಳ್ತೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಜನರಿಗೆ ಹಗಲಿಡಿ ಏನ್ ಮಾಡ್ತಾ ಇದ್ರು? ಅವರು ಕಷ್ಟಪಟ್ಟು ಹೊಲಗದ್ದೆಗಳಲ್ಲಿ ಹಗಲಿಡಿ ದುಡಿತಾ ಇದ್ರು. ಸಂಜೆ ಆದ ತಕ್ಷಣ ಅವರಿಗೂ ಸ್ವಲ್ಪ ಏನ್ ಬೇಕು? ವಿಶ್ರಾಂತಿ ಅನ್ನೋದು ಬೇಕು, ಮನೋರಂಜನೆ ಅನ್ನೋದು ಬೇಕು. ಹಾಗೇನ್ ಮಾಡ್ತಾ ಇದ್ರು? ಎಲ್ಲಾ ಜನ ಸೇರ್ಕೊಂಡು ಒಂದ್ ಕಡೆ ಸೇರ್ತಾ ಇದ್ರು. ಆಗ ತಮ್ಮ ಜೀವನದಲ್ಲಿ ಆಗಿರುವಂತಹ ಅನುಭವಗಳನ್ನೆಲ್ಲ ಏನ್ ಮಾಡ್ತಾ ಇದ್ರು? ಆ ಟೈಮಲ್ಲಿ ಅವರು ಒಬ್ರಿಗೆ ಒಬ್ರು ಶೇರ್ ಮಾಡ್ಕೊಳ್ತಿದ್ರು. ಆ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ನಡೆದಂತಹ ಸುಖ ದುಃಖಗಳನ್ನೆಲ್ಲ ಹಂಚ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಾಹಿತ್ಯ ಹುಟ್ಕೊಳ್ಳುತ್ತೆ. ಆ ಸಾಹಿತ್ಯವನ್ನೇ ನಾವೇನಂತ ಕರೆಯೋದು? ಜನಪದ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆ ಜನಪದ ಸಾಹಿತ್ಯದಲ್ಲಿ ಒಂದು ಬಗೆ ಅಂದ್ರೆ ಯಾವುದು? ಲಾವಣಿಗಳು. ಅದನ್ನ ಏನಂತ ಕರಿತೀವಿ ನಾವು? ವೀರಗೀತೆಗಳು. ಹಾಗಾಗಿ ಇಲ್ಲಿ ಈ ಒಂದು ಲಾವಣಿಗಳಿಗೆ ಸಂಬಂಧಿಸಿರುವಂತಹ ಒಂದು ಪದ್ಯ ಪ್ರಕಾರನೇ ಯಾವುದು? ಪದ್ಯನೇ ಯಾವುದು? ಹಲಗಲಿ ಬೇಡರು ಅಂತ ಹೇಳಿ ಕರಿತೀವಿ. ಹಾಗಾಗಿ ಮೊದಲು ನೀವಿಲ್ಲಿ ಈ ಹಲಗಲಿ ಬೇಡರು ಅನ್ನೋದು ಜನಪದ ಸಾಹಿತ್ಯ ಅಂತ ಗೊತ್ತಾಯ್ತು. ಆದ್ರೆ ಇದನ್ನ ಯಾರೋ ಒಬ್ರು ರಚನೆ ಮಾಡಿಲ್ಲ, ಹೌದಲ್ವಾ? ಯಾರೋ ಒಬ್ರು ರಚನೆ ಮಾಡಿದ್ದಾರೆ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಈ ರೀತಿ ವೀರಗೀತೆಗಳನ್ನ, ಲಾವಣಿಗಳನ್ನೆಲ್ಲ ಸಂಪಾದನೆ ಮಾಡಿರುವಂತವ್ರು ಯಾರು ಅಂದ್ರೆ ಡಾಕ್ಟರ್ BS ಗದ್ದಗಿ ಮಠ. ಯಾರು ಈ ರೀತಿಯ ಒಂದು ಸಾಹಿತ್ಯ ಪ್ರಕಾರವನ್ನ ಸಂಪಾದನೆ ಮಾಡಿರುವಂತವ್ರು ಯಾರು? ಡಾಕ್ಟರ್ BS ಗದ್ದಗಿ ಮಠ ಅಂತ ಕರಿತೀವಿ. ಹಾಗಾಗಿ ಇದು ಜನಪದ ಸಾಹಿತ್ಯ ಆಗಿದ್ರು ಇದರ ಸಂಪಾದಕರು ಡಾಕ್ಟರ್ BS ಗದ್ದಗಿ ಮಠ ಅವರು. ಇವರು ಏನ್ ಮಾಡ್ತಾರೆ? ಎಲ್ಲ ಈ ರೀತಿಯ ಒಂದು ವೀರಗೀತೆಗಳನ್ನ, ಲಾವಣಿಗಳನ್ನ ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದ ಹೆಸರೇ ಕನ್ನಡ ಜನಪದ ಗೀತೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಪದ್ಯದ ಆಕರ ಕೃತಿ ಯಾವುದು? ಕನ್ನಡ ಜನಪದ ಗೀತೆಗಳು. ಈ ಒಂದು ಆಕರ ಕೃತಿಯಿಂದ ಈ ಹಲಗಲಿ ಬೇಡರು ಅನ್ನುವಂತಹ ಪದ್ಯವನ್ನ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಅರ್ಥ ಆಯ್ತಲ್ವಾ? ಏನು ಪದ್ಯದ ಹೆಸರೇನು? ಹಲಗಲಿ ಬೇಡರು. ಸಂಪಾದಕರು ಯಾರು? ಡಾಕ್ಟರ್ BS ಗದ್ದಗಿ ಮಠ. ಆಕರ ಕೃತಿ ಯಾವುದು? ಕನ್ನಡ ಜನಪದ ಗೀತೆಗಳು. ಕನ್ನಡ ಜನಪದ ಗೀತೆಗಳು. ಓಕೆ, ಇಷ್ಟು ಇದರ ಬಗ್ಗೆ ಹೇಳಿ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಹೋದ್ರೆ ನೀವು ನೋಡಿದ್ದೀರಾ, ಈಗ ನಮಗೆ ಸ್ವಾತಂತ್ರ್ಯ ಎಷ್ಟರಲ್ಲಿ ಸಿಗುತ್ತೆ? 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಗುತ್ತೆ.
ಹಾಗಾದ್ರೆ ಇದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಹೋರಾಟಗಳು ನಡೆದಿದೆ ಅಲ್ವಾ? ಹಾಗಾಗಿ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು ಎಷ್ಟರಲ್ಲಿ ನಡೆಯುತ್ತೆ? 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅಥವಾ ಅದನ್ನ ನಾವು ಸಿಪಾಯಿ ದಂಗೆ ಅಂತ ಹೇಳಿ ಸಹ ಕರಿತೀವಿ. ಹಾಗೂ ಗೊತ್ತಿದೆ ನಿಮಗೆ ಯಾಕೋಸ್ಕರ ನಾವು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದ್ವು ಆ ಸಂದರ್ಭದಲ್ಲಿ? ಯಾಕೆ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಯಾಕೆ ಹೋರಾಟಕ್ಕೆ ಇಳಿದಿದ್ರು? ಅಂದ್ರೆ ಏನು, ನಮ್ಮ ದೇಶ ಯಾರ ಕೈಯಲ್ಲಿತ್ತು? ಅಂದ್ರೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದ ಉದ್ದೇಶ ಏನು? ವ್ಯಾಪಾರ ಮಾಡೋದಕ್ಕೆ ಅಂತ ಬಂದಂತವ್ರು. ಆದ್ರೆ ಅವರು ಬರೀ ವ್ಯಾಪಾರ ಮಾಡ್ಕೊಂಡು ಹಿಂದಿರಲಿಲ್ಲ, ನಮ್ಮ ದೇಶವನ್ನೇ ತಮ್ಮ ಕೈಗಳಿಗೆ, ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಅವರ ವಿರುದ್ಧ ಏನ್ ಮಾಡಿದ್ರು ಭಾರತೀಯರು? ತಿರುಗಿ ಬೀಳ್ತಾರೆ, ಹೋರಾಟವನ್ನ ಪ್ರಾರಂಭಿಸ್ತಾರೆ. ಹಾಗಾಗಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗಿದ್ದೆ ಅವಾಗ 1857ರಲ್ಲಿ. ಹಾಗಾಗಿ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೂಲಕ ಅನೇಕ ಮಹಾನ್ ವ್ಯಕ್ತಿಗಳು ಹೋರಾಟವನ್ನ ಮಾಡಿರೋದನ್ನ ನಾವು ನೋಡಿದ್ವಿ. ಹಂಗೆ ನಮಗೆ ಸ್ವಾತಂತ್ರ್ಯ ಹೋರಾಟಗಾರರು ಅಂದ ತಕ್ಷಣ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ನಮಗೆ ಕಣ್ಮುಂದೆ ಬರ್ತಾರೆ. ಆದ್ರೆ ಬರೀ ಇದು ಪಟ್ಟಣಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಸಹ ಬ್ರಿಟಿಷರ ವಿರುದ್ಧ ಹೋರಾಟಗಳು ನಡೆಯುತ್ತೆ. ಅದೇ ರೀತಿಯಲ್ಲಿ ಅಂದ್ರೆ ಕೆಲವರು ನಮಗೆ ಗೊತ್ತಿರೋ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಆದ್ರೆ ಇನ್ನು ಕೆಲವರು ನಮಗೆ ಗೊತ್ತಿಲ್ಲದಲೇ ಇರೋ ರೀತಿಯಲ್ಲಿ ಹೋರಾಟ ಮಾಡಿರೋದನ್ನ ನಾವು ಕಾಣ್ತೀವಿ. ಹಾಗಾಗಿ ಕೆಲವು ಹೋರಾಟಗಳು ಹೇಗೆ ನಡೆಯುತ್ತೆ ಅಂದ್ರೆ ಆ ಊರುಗಳ ಹೆಸರುಗಳ ಮೂಲಕನೇ ಹೋರಾಟ ನಡೆಯುತ್ತೆ. ಊರುಗಳ ಹೆಸರುಗಳ ಮೂಲಕ ಇಲ್ಲಿ ಹಾಗಾದ್ರೆ ಈ ಹಲಗಲಿ ಅನ್ನುವಂಥದ್ದು ಏನು, ಒಂದು ಗ್ರಾಮ ಇದು, ಇದೊಂದು ಊರು. ಆ ಹಲಗಲಿ ಗ್ರಾಮದಲ್ಲಿರುವಂತಹ ಜನರು ಹೋರಾಟಕ್ಕೆ ಇಳಿತಾರಲ್ಲ, ಆ ದಂಗೆಯನ್ನೇ ನಾವು ಹಲಗಲಿ ಬೇಡರ ದಂಗೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆ ಹಲಗಲಿ ಗ್ರಾಮ ಅನ್ನುವಂಥದ್ದು ಈಗ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಬಾಗಲಕೋಟೆ ಜಿಲ್ಲೆ. ಅಂದ್ರೆ ಹಿಂದೆ ಅದು ಮುಧೋಳ ಅನ್ನಂತಹ ಸಂಸ್ಥಾನದಲ್ಲಿತ್ತು, ಆದ್ರೆ ಈಗ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹಾಗಾಗಿ ಈ ಹಲಗಲಿ ಗ್ರಾಮದಲ್ಲಿ ಇದ್ದಂತಹ ಜನರುಗಳ ಹುದ್ದೆ ಅಂದ್ರೆ ಅವರು ಯಾವ ವೃತ್ತಿಯನ್ನ ಮಾಡ್ತಾ ಇದ್ರು ಅಂದ್ರೆ ಅವರು ಬೇಟೆಗಾರರಾಗಿದ್ರು. ಬೇಡರು ಅಂದ್ರೆ ಏನ? ಬೇಟೆಗಾರರು ಅಂತ ಹೇಳಿ ಕರಿತೀವಿ. ಹಾಗಾಗಿ ಅವರು ಅಂದ್ರೆ ಸಾಮಾನ್ಯವಾಗಿ ಬೇಟೆಗಾರರು, ಬೇಡರ ಉದ್ದೇಶ ಏನಾಗಿರುತ್ತೆ? ಅಂದ್ರೆ ಅವರು ಯಾವ ಇದನ್ನ ಇಟ್ಕೊಂಡು ಅವರು ಕೆಲಸವನ್ನ ಮಾಡ್ತಾರೆ? ಅಂದ್ರೆ ಅವರ ಕೆಲಸ, ಅವರ ವೃತ್ತಿ ಮಾಡೋದಕ್ಕೆ ಏನ್ ಮೇನ್ ಆಗ್ಬೇಕು? ಆಯುಧಗಳು ಬೇಕು, ವೆಪನ್ಸ್ಗಳು ಬೇಕು. ಅದು ಇಲ್ದಲೇ ಇದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬೇಟೆಯಾಡೋದಕ್ಕೆ ಅವರು ಸಾಧ್ಯ ಇಲ್ಲ. ಹಾಗಾಗಿ ಏನೋ ಅವರ ಮೂಲ ಉದ್ದೇಶನೇ ಬೇಟೆಯಾಡುವಂಥದ್ದು. ಬೇಟೆಗಾರರಿಗೆ ಆಯುಧಗಳೇ ವೆರಿ ಇಂಪಾರ್ಟೆಂಟ್. ಆದ್ರೆ ಆಗ ಏನ್ ಮಾಡುತ್ತೆ ಬ್ರಿಟಿಷ್ ಸರ್ಕಾರ ಈ ಹಲಗಲಿ ಗ್ರಾಮದವರ ಮೇಲೆ ಅಂದ್ರೆ ಹಲಗಲಿ ಗ್ರಾಮ ಅಂದ್ರೆ ಭಾರತೀಯರ ಮೇಲೆ ಒಂದು ಶಾಸನವನ್ನ, ಕಾಯ್ದೆಯನ್ನ ಜಾರಿಗೆ ತರುತ್ತೆ. ಅದನ್ನ ಹುಕುಂ ಅಂತ ಹೇಳಿ ಕರಿತೀವಿ. ಏನೋ ಹುಕುಂ ಅಂತ ಕರಿತೀವಿ. ಅದರ ಆಧಾರದ ಮೇಲೆ ಅಂದ್ರೆ ಏನು, ಅದರ ಉದ್ದೇಶ ಏನಾಗಿತ್ತು, ಅದರ ಆದೇಶ ಏನಾಗಿತ್ತು ಅಂದ್ರೆ ಯಾವುದೇ ಭಾರತೀಯರು ಸಹ ತಮ್ಮ ಬಳಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಒಂದು ಪಕ್ಷ ಅವ್ರು ಇಟ್ಕೊಂಡಿದ್ರು ಸಹ ಆ ಆಯುಧಗಳನ್ನ ಏನ್ ಮಾಡ್ಬೇಕು? ಬ್ರಿಟಿಷರಿಗೆ ವಾಪಸ್ಸು ಕೊಡಬೇಕು ಅನ್ನೋದು. ಅದನ್ನ ಆ ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ನಿಶಸ್ತ್ರೀಕರಣ ಕಾಯ್ದೆ ಅಂತ ಕರಿತೀವಿ. ಏನ ಕಾಯ್ದೆ ಅದು? ನಿಶಸ್ತ್ರೀಕರಣ ಕಾಯ್ದೆ. ಶಸ್ತ್ರೀಕರಣ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳುವಂಥದ್ದು. ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳದಲೇ ಇರುವಂಥದ್ದು. ಅಂದ್ರೆ ಬ್ರಿಟಿಷರ ಅನುಮತಿ ಇಲ್ಲದೆ ಯಾರೊಬ್ಬರು ಸಹ ತಮ್ಮ ಬಳಿ ಆಯುಧಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಒಂದು ಪಕ್ಷ ಇಟ್ಕೊಂಡಿದ್ರು ಆ ಆಯುಧಗಳನ್ನ ಏನ್ ಮಾಡ್ಬೇಕು? ಹಿಂದಿರುಗಿಸ್ಬೇಕು ಅಂತ ಹೇಳಿ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಆದೇಶವನ್ನ ಕಳಿಸುತ್ತೆ. ಆ ಆದೇಶವನ್ನೇ ನಾವೇನಂತ ಕರೆಯೋದು? ನಿಶಸ್ತ್ರೀಕರಣ ಅಂತ ಹೇಳಿ ಕರಿತೀವಿ. ಹಾಗಾಗಿ ಅಂದ್ರೆ ಬೇಟೆಗಾರರಿಗೆ ಬೇಕಾದಂತ ಶಸ್ತ್ರಾಸ್ತ್ರಗಳೇ ಇಲ್ಲ ಅಂದ್ರೆ ಅವ್ರಿಗೆ ಜೀವನ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ಆಗ ಏನ್ ಮಾಡಿದ್ರು, ಹಲಗಲಿ ಗ್ರಾಮದಲ್ಲಿದ್ದಂತಹ ಸುಮಾರು ಜನ ಅಂದ್ರೆ ಬ್ರಿಟಿಷರಿಗೆ ಹೆದರ್ಕೊಂಡು ಅದನ್ನ ವಾಪಸ್ ಅವರಿಗೆ ಕೊಡ್ತಾರೆ. ಆದ್ರೆ ಇನ್ನು ಕೆಲವು ಜನ ಏನ್ ಮಾಡ್ತಾರೆ, ನಮಗೆ ಇದಿಲ್ಲ ಅಂದ್ರೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ, ನಮಗೆ ಮೂಲ ಆಧಾರನೇ ಈ ಶಸ್ತ್ರಾಸ್ತ್ರಗಳು ಅಂತ ತಿಳ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಅದರಲ್ಲಿ ಆ ಹಲಗಲಿ ಗ್ರಾಮದಲ್ಲಿ ಹೋರಾಟ ಮಾಡಿದಂತಹ ಪ್ರಮುಖರುಗಳಲ್ಲಿ 4 ಜನ ಮೇಯ್ನ್ ಆಗಿರುವಂತರು. ಅವ್ರು ಯಾರ್ಯಾರು ಅಂದ್ರೆ ಪೂಜೇರಿ ಹನುಮ, ಬ್ಯಾಡರ ಬಾಲ, ರಾಮ ಮತ್ತೆ ಜಡರ. ಇವ್ರನ್ನ ಹಲಗಲಿ ಗ್ರಾಮದ ಹಲಗಲಿ ಬೇಡರ 4 ಜನ ಪ್ರಮುಖರು ಅಂತ ಕರೀತೀವಿ. ಯಾರ್ಯಾರು? ಪೂಜೇರಿ ಹನುಮ,